ರಾಜಧಾನಿಯಲ್ಲಿ ಯುವತಿಯ ಭೀಕರ ಹತ್ಯೆಯಾಗಿದೆ. ತನ್ನ ಪತಿಯಿಂದಲೇ ಪತ್ನಿ ಹತ್ಯೆಯಾಗಿದ್ದಾಳೆ. ಡ್ಯಾನ್ಸ್ ಇನ್ಸ್ಟ್ರಕ್ಟರ್ ಆಗಿದ್ದಂತಹ ನವ್ಯ ಇವತ್ತು ಬೆಳಗ್ಗೆ 6 ಗಂಟೆಗೆ ಶವವಾಗಿ ಪತ್ತೆಯಾಗಿದ್ದಾಳೆ. ಅವರದ್ದೇ ನಿವಾಸದಲ್ಲಿ ಅವರ ಪತಿ ಕೊಲೆ ಮಾಡಿ ಆಕೆಯನ್ನು ಬಿಸಾಡಿ ಹೋಗಿರ್ತಾನೆ. ಈಗ ಸದ್ಯ ನಾನು ಕೆಂಗೇರಿ ಉಪನಗರದ SMV ಬಡಾವಣೆಯಲ್ಲಿದ್ದೀನಿ. ಆ ಬಡಾವಣೆಯ ನವ್ಯ ಅವರ ನಿವಾಸ ಏನಿದೆ, ಈ ಒಂದು ಕಟ್ಟಡದಲ್ಲಿ 2nd ಫ್ಲೋರ್ನಲ್ಲಿ ಅವರು ವಾಸವಾಗಿರ್ತಾರೆ. ನವ್ಯ ಮೂಲತಃ ಭದ್ರಾವತಿಯವರಾದರೆ ಅವರ ಪತಿ ಕಿರಣ್ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗ್ತಾರೆ. ಕಳೆದ 3 ವರ್ಷಗಳಿಂದ ಕೂಡ, ಅಂದರೆ 3 ವರ್ಷಗಳ ಕಾಲ ಪ್ರೀತಿ ಮಾಡ್ತಾರೆ. ಜೊತೆಗೆ 3 ವರ್ಷಗಳ ಹಿಂದೆ ಅವರ ಮದುವೆ ಕೂಡ ಆಗುತ್ತೆ. ಮದುವೆ ಆದ ನಂತರ ಬಂದು ಬೆಂಗಳೂರಿನಲ್ಲಿ ಈ ಒಂದು ಕಟ್ಟಡದ 2ನೇ ಫ್ಲೋರ್ನಲ್ಲಿ ವಾಸವಾಗಿರ್ತಾರೆ. ಮದುವೆಯಾದ ದಿನದಿಂದಲೂ ಕೂಡ ಸಾಕಷ್ಟು ಇಬ್ಬರ ನಡುವೆ ಸಾಕಷ್ಟು ವಿಚಾರಗಳಿಗೆ ಜಗಳ ಆಗ್ತಾ ಇರುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ನವ್ಯನ ಮೇಲೆ ಶಂಕೆ ಜೊತೆಗೆ ಸಾಕಷ್ಟು ಅನುಮಾನವನ್ನು ಆತ ವ್ಯಕ್ತಪಡಿಸ್ತಾ ಇರ್ತಾನೆ. ಅಂದರೆ ಅನುಮಾನ ಪಡೋದಾಗಿರ್ಬೋದು. ಈ ರೀತಿಯಲ್ಲಿ ಪದೇ ಪದೇ ಕೂಡ ಈ ವಿಚಾರಕ್ಕೆ, ಅಂದರೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದೀಯಾ ಅಂಥೇಳಿ ಪದೇ ಪದೇ ಕಿರಣ್ ನವ್ಯ ಜೊತೆಯಲ್ಲಿ ಜಗಳ ಆಡ್ತಿರ್ತಾನೆ. ಆದರೆ ನಿನ್ನೆ ಅದು ಅತಿರೇಕಕ್ಕೆ ಹೋಗಿರುತ್ತೆ. ನಿನ್ನೆ ಇಬ್ಬರ ಮಧ್ಯೆ ಕೂಡ ಅದೇ ರೀತಿ ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ನವ್ಯ ಆಕೆಯ ಸ್ನೇಹಿತೆಗೆ ಕರೆ ಮಾಡ್ತಾರೆ. ಸ್ನೇಹಿತೆಯನ್ನು ಕರೆ ಮಾಡಿ ಇಲ್ಲಿಗೆ ಮನೆಗೆ ಕರೆಸ್ಕೊಂಡು, ಅದಾದ ನಂತರ ಮತ್ತೊಬ್ಬ ಸ್ನೇಹಿತ ಅನಿಲ್ ಅನ್ನೋನಿಗೆ ಕರೆ ಮಾಡಿ ಅನಿಲ್ ಅನ್ನೋನ್ನ ಮೀಟ್ ಆಗ್ತಾರೆ. ಅಂದರೆ ನವ್ಯ ಹಾಗೂ ಆಕೆಯ ಸ್ನೇಹಿತೆ ಇಬ್ಬರು ಕೂಡ ಹೋಗಿ ಅನಿಲ್ ಅನ್ನೋನ್ನ ಭೇಟಿಯಾಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೀತಾರೆ. ಈ ಸಂದರ್ಭದಲ್ಲಿ ಆತ ಪದೇ ಪದೇ ಜಗಳ ಆಗ್ತಿರೋದ್ರಿಂದ ನೀನು ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ನವ್ಯ ಸ್ನೇಹಿತ ಕೂಡ ಹೇಳ್ಕೊಡ್ತಾನೆ. ಅದಾದ ನಂತರ ಓಕೆ, ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ಇನ್ನೊಮ್ಮೆ ಏನಾದರೂ ಆ ರೀತಿ ಮಾಡಿದ್ರೆ ಅಂತೇಳಿ ಮತ್ತೆ ವಾಪಸ್ ನವ್ಯ ಹಾಗೆ ಆಕೆಯ ಸ್ನೇಹಿತೆ ಇಬ್ಬರು ಕೂಡ ಮನೆಗೆ ವಾಪಸ್ ಆಗ್ತಾರೆ. ಮನೆಗೆ ವಾಪಸ್ಸಾಗಿ ಈ ಒಂದು ಮನೆಯಲ್ಲಿ ನಿನ್ನೆ ರಾತ್ರಿ ಇಲ್ಲೇ ಅವರು ನಿದ್ರೆಗೆ ಜಾರಿರ್ತಾರೆ. ಅಂದರೆ ರಾತ್ರಿ ಅವರು ಯಾವಾಗ ಇಲ್ಲಿ ನಿದ್ರೆಗೆ ಜಾರಿರ್ತಾರೋ ಈ ಸಂದರ್ಭದಲ್ಲಿ ನವ್ಯ ಹಾಗೂ ಆಕೆಯ ಸ್ನೇಹಿತೆ ಇಬ್ಬರು ಕೂಡ ಮಲಗಿರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಬೆಳಗಿನ ಜಾವ ನವ್ಯ ಸ್ನೇಹಿತೆಗೆ ಎಲ್ಲೋ ಒಂದು ಕಡೆ ಆಕೆಗೂ ಕೂಡ ಫೀಲ್ ಆಗ್ತಾ ಹೋಗುತ್ತೆ. ಅಂದರೆ ಆ ನೀರಿನ ಅಂಶ ಏನಿತ್ತು ಅಥವಾ ರಕ್ತ ಏನಿತ್ತು, ಆ ರಕ್ತ ಕಾಲಿಗೆ ಟಚ್ ಆಗೋದಕ್ಕೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಆಕೆ ಎಚ್ಚರವಾಗಿ ಯಾವಾಗ ಪಕ್ಕದಲ್ಲಿ ನೋಡ್ತಾಳೋ ಆಗ ನವ್ಯ ಶವವಾಗಿ ಪತ್ತೆ ಆಗ್ತಾಳೆ. ಅಂದರೆ ಕಂಪ್ಲೀಟಾಗಿ ಕತ್ತಿನಿಂದ ಬ್ಲಡ್ ಕೂಡ ಬ್ಲೀಡ್ ಆಗಿರುತ್ತೆ. ಅದಾದ ನಂತರ ಏಕಾಏಕಿ ಆಕೆ ಕಿರುಚಿಕೊಂಡು ಕೆಳಗೆ ಇಳಿದು ಬರ್ತಾಳೆ. ಕೆಳಗೆ ಇಳಿದು ಬಂದ ನಂತರ ಅಕ್ಕಪಕ್ಕದ ನಿವಾಸಿಗಳೇನಿದ್ರು ಅಥವಾ ಸ್ಥಳೀಯರೇನಿದ್ರು ಅವರು ಆಕೆಯ ಮುಖಾಂತರವಾಗಿ, ಅಂದರೆ ಆಕೆ ಏನು ಮಾಹಿತಿಯನ್ನು ಕೊಡ್ತಾರೆ, ಈ ರೀತಿ ಕೊಲೆಯಾಗಿದ್ದಾಳೆ ಅಂತ ಮಾಹಿತಿ ಕೊಡ್ತಾರೋ ಆ ಮಾಹಿತಿ ಆಧಾರದ ಮೇಲೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನವ್ಯ ಕೊಲೆಯಾಗಿರೋದು ಪತ್ತೆ ಆಗುತ್ತೆ. 28 ವರ್ಷದ ನವ್ಯ ಪತಿಯಿಂದಲೇ ಕೊಲೆ ಆಗ್ತಾಳೆ. ಈಗಾಗಲೇ ಕಿರಣ್ ಕೂಡ ಕೊಲೆಯನ್ನು ಮಾಡಿ ಎಸ್ಕೇಪ್ ಆಗಿದ್ದಂಥ ಕಿರಣ್ ಕೂಡ ಕೆಂಗೇರಿ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಈಗ ಸದ್ಯ ಬಂಧಿಸಿ ಆತನ ವಿಚಾರಣೆ ಕೂಡ ಮುಂದುವರೆದಿದೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.